ಕೃಷ್ಣ ಭೈರೇಗೌಡ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅಧಿಕಾರ ಜವಾಬ್ದಾರಿ ತೆಗೆದುಕೊಂಡಿರಲಿಲ್ಲ. ಬಿಡಿಎ ನಿಗಮ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಮುನಿಸಿಕೊಂಡಿದ್ರು. ಅದೇ ಸಚಿವರು ಇಂದು ಇಲಾಖೆಯ ಚಾರ್ಜ್ ತೆಗೆದುಕೊಂಡಿದ್ದು ಮೊದಲ ದಿನವೇ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ರು. ರೋಡ್ ಮಾಡೋದು, ಆಮೇಲೆ ಪಾಟೋಲ್ ಫಿಲ್ಲಿಂಗ್ ಮಾಡೋದು ಒಂದು ದೊಡ್ಡ ಉದ್ಯೋಗ. ವರ್ಷ ಪೂರ್ತಿ ಪಾಟೋಲ್ ಫಿಲ್ಲಿಂಗ್. ಮೈ ಸಿಂಪಲ್ ಕ್ವೆಶ್ಚನ್, ಯಾಕೆ ಪಾಟೋಲ್ ಬರುತ್ತೆ? ನೀವು ಒಂದು ಅವರೇ ಬೇರೆ ಎಸ್ಟಿಮೇಟ್ ಮಾಡ್ತಾರೆ, ನೀವು ಬೇರೆ ಎಸ್ಟಿಮೇಟ್ ಮಾಡ್ತೀರೇನ್ರಿ? ಅಧಿಕಾರ ವಹಿಸಿಕೊಳ್ಳೋದು ತಡವಾದ್ರೂ ಮೊದಲ ಮೀಟಿಂಗ್ನಲ್ಲೇ ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ. ಪಾಟ್ ಹೋಲ್ಗಳಿಂದಲೇ ಬೆಂಗಳೂರಿನ ಮಾನ ಹರಾಜಾಗೋದನ್ನ ಮನಗಂಡಿರೋ ಸಚಿವರು ಇಂಜಿನಿಯರ್ಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹದಿಮೂರು ದಿನಗಳ ಬಳಿಕ ಬೆಂಗಳೂರು ಜವಾಬ್ದಾರಿ ಪಡೆದ ಸಚಿವ ಮೊದಲ ಮೀಟಿಂಗ್ನಲ್ಲೇ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್. ಕೃಷ್ಣ ಭೈರೇಗೌಡ ಡಿಕೆ ಸಂಪುಟದ ಪವರ್ಫುಲ್ ಮಿನಿಸ್ಟರ್. ಸಿದ್ದು ಸರ್ಕಾರದಲ್ಲಿ ಕಂದಾಯ ಇಲಾಖೆ ಖಾತೆ ನಿರ್ವಹಿಸಿದ್ದ ಕೃಷ್ಣ ಭೈರೇಗೌಡ ಒಳ್ಳೆ ಹೆಸರು ಮಾಡಿದ್ರು. ಅದೇ ಕೃಷ್ಣ ಭೈರೇಗೌಡ ಅವರಿಗೆ ಈ ಬಾರಿ ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡಲಾಗಿದೆ. ವಿಷಯ ಅಂದ್ರೆ ಬಿಡಿಎ ಮತ್ತು ಬಿಎಂಆರ್ಡಿಎ ನಿಗಮಗಳು ಇವರ ಖಾತೆ ವ್ಯಾಪ್ತಿಯಲ್ಲಿಲ್ಲ. ಇದರಿಂದ ಕೆರಳಿದ ಸಚಿವರು ಸರ್ಕಾರ ರಚನೆಯಾಗಿ 13 ದಿನವಾದರೂ ಅಧಿಕಾರ ಸ್ವೀಕರಿಸಿರಲಿಲ್ಲ. ನಿನ್ನೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರೊಂದಿಗಿನ ಸಂಧಾನ ಸಫಲ ಆಗಿದ್ದು ಇಂದು ಇಲಾಖೆಯ ಚಾರ್ಜ್ ತೆಗೆದುಕೊಂಡಿದ್ದಾರೆ. ಹೀಗೆ ಚಾರ್ಜ್ ತೆಗೆದುಕೊಂಡ ಮೊದಲ ದಿನವೇ ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ. ಇಂದು 5 ನಗರಗಳ ಆಯುಕ್ತರು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನಗರದ ಅಭಿವೃದ್ಧಿ ಕಾಮಗಾರಿಗಳ ಸಂಪೂರ್ಣ ಮಾಹಿತಿ ಪಡೆದರು. ರಾಜಕಾಲುವೆಗಳ ಹೂಳೆತ್ತುವ ಕಾಮಗಾರಿಗಳ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಸಚಿವರು ಮಳೆ ನೀರು ರಸ್ತೆಗೆ ಬಂದ್ರೆ ಇಂಜಿನಿಯರ್ ವಿರುದ್ಧ ಕ್ರಮ ಅಂತ ವಾರ್ನಿಂಗ್ ಕೊಟ್ಟರು. ಗುಂಡಿ ಇಲ್ಲದ ರಸ್ತೆ ಮಾಡೋದು ರಾಕೆಟ್ ಸೈನ್ಸಾ? ಬೆಂಗಳೂರಿನ ಪಾಟ್ ಹೋಲ್ಗಳ ಬಗ್ಗೆ ಫುಲ್ ಗರಂ ಆಗಿದ್ದ ಸಚಿವರು ಅಕ್ಕಪಕ್ಕದ ರಾಜ್ಯಗಳ ರಸ್ತೆ ನೋಡ್ರಿ ಅಂತ ತರಾಟೆ ತೆಗೆದುಕೊಂಡ್ರು. ನೀವು ಎಲ್ಲ ವೆಲ್ ಟ್ರಾವೆಲ್ಡ್ ಇದ್ದೀರಾ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಬೇರೆ ಕಡೆ ಎಲ್ಲ ನೋಡಿದ್ದೀರಾ, ಅಕ್ಕಪಕ್ಕ ರಾಜ್ಯಗಳಲ್ಲಿ ನೋಡಿದ್ದೀರಾ, ಬೇರೆ ಕಡೆ ಎಲ್ಲ ಕಡೆ ಇದೇ ತರ ಪಾಟೋಲ್ ಆಗುತ್ತಾ? ಹೋಗಿ ಅವ್ರದ್ದು ಎಸ್ಟಿಮೇಟ್ ನಮ್ದು ಎಸ್ಟಿಮೇಟ್ ಡಿಫ್ರೆನ್ಸ್ ಇದ್ರೆ ಯಾರಾದ್ರೂ ಹೇಳಿ. ಹಾಗಾದ್ರೆ ಏನ್ರಿ, ನೀವು ಒಂದು ಅವರೇ ಬೇರೆ ಎಸ್ಟಿಮೇಟ್ ಮಾಡ್ತಾರೆ, ನೀವು ಬೇರೆ ಎಸ್ಟಿಮೇಟ್ ಮಾಡ್ತೀರೇನ್ರಿ? ಇನ್ನು ಎಸ್ಟಿಮೇಟ್ ಒಂದೇ ಆದ್ರೂ ಯಾಕೆ ಪಾಟ್ ಹೋಲ್ ಆಗ್ತಿವೆ ಅಂತ ಪ್ರಶ್ನಿಸಿದ್ರು. ಎಸ್ಟಿಮೇಟ್ ಒಂದೇ ಇದ್ರೆ ಪಾಟ್ ಹೋಲ್ಗಳು ಯಾಕೆ ಉದ್ಭವ ಆಗ್ತದೆ? ಏನು ಮಳೆ ಬರೋದು ನಮ್ಗೆ ಗೊತ್ತಿಲ್ವಾ? ಅಥವಾ ಏನು ಆಗುತ್ತೆ, ರೋಡು ಎಷ್ಟು ದಿನ ವರ್ಷ ಇರಬೇಕು ಅಂತ ಗೊತ್ತಿಲ್ವಾ? ಈ ಪಾಟೋಲ್ ಆಗೋ ತರ ರೋಡ್ ಮಾಡೋದು, ಆಮೇಲೆ ಪಾಟೋಲ್ ಫಿಲ್ಲಿಂಗ್ ಮಾಡೋದೇ ಒಂದು ದೊಡ್ಡ ಉದ್ಯೋಗ. ವರ್ಷ ಪೂರ್ತಿ ಪಾಟೋಲ್ ಫಿಲ್ಲಿಂಗ್. ಮೈ ಸಿಂಪಲ್ ಕ್ವೆಶ್ಚನ್, ಯಾಕೆ ಪಾಟೋಲ್ ಬರುತ್ತೆ? ಇನ್ನು ಪಾಟ್ ಹೋಲ್ ಇಲ್ಲದೆ ರಸ್ತೆ ಮಾಡೋದು ರಾಕೆಟ್ ಸೈನ್ಸಾ ಅಂತಾನು ತರಾಟೆ ತೆಗೆದುಕೊಂಡ್ರು. ನಾನು ಇನ್ನೊಂದು ಪ್ರಶ್ನೆ ಅನೇಕ ಬಾರಿ ಕೇಳಿದ್ದೀನಿ, ನೀನು ರೋಡ್ ಮಾಡೋದು ಏನು ಒಂದು ರಾಕೆಟ್ ಸೈನ್ಸಾ ಅಥವಾ ಹೇಳಿ ಅದನ್ನಾದ್ರು. ಇಲ್ಲ ಸರ್, ಅದು ಬಹಳ ಕಷ್ಟದ ಕೆಲಸ, ನಿಮಗೆ ಗೊತ್ತಿಲ್ಲ, ಹೋಗಿ ರೋಡ್ ಮಾಡೋದು ರಾಕೆಟ್ ಸೈನ್ಸ್. ಸಿಂಪಲ್ ಕ್ವೆಶ್ಚನ್. ಹೀಗೆ ಸಭೆ ನಡೆಸಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ ಸಚಿವರು ಬೆಂಗಳೂರಿನಲ್ಲಿ ವಾಸವಾಗಿರೋ ಜನಗಳ ಜೀವನ ಗುಣಮಟ್ಟ ಸುಧಾರಣೆಯೇ ನಮ್ಮ ಮೊದಲ ಆದ್ಯತೆ ಅಂತ ಹೇಳಿದ್ರು. ನಮಗೆ ಮುಖ್ಯ ಬೆಂಗಳೂರಿನಲ್ಲಿ ಏನು ಉತ್ಪಾದನೆ ಆಗುತ್ತೆ, ಇಲ್ಲಿಂದ ಎಷ್ಟು ದೇಶಕ್ಕೆ ರಫ್ತು ಹೋಗುತ್ತೆ, ಬೇರೆ ದೇಶದಿಂದ ಇಲ್ಲಿಗೆ ಎಷ್ಟು ಏನು ಕಂಪನಿಗಳು ಬರ್ತಾ ಇದ್ದಾವೆ, ಎಷ್ಟು ಆದಾಯ ಬರ್ತಾ ಇದೆ ಅನ್ನೋದಕ್ಕಿಂತ ಮುಖ್ಯ ಇಲ್ಲಿ ವಾಸ ಮಾಡ್ತಕ್ಕಂಥ 1.5 ಕೋಟಿ ಜನ ನಮಗೆ ಮುಖ್ಯ. ಸೊ ನಮ್ಮ ಮೊದಲ ಆದ್ಯತೆ ಇಲ್ಲಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಜನಗಳ ಜೀವನ ಗುಣಮಟ್ಟ ಸುಧಾರಣೆ ಆಗಬೇಕು. ಸಿಂಪಲ್ ಆಗಿ ತಮಗೆ ಒಂದು ವಾಕ್ಯದಲ್ಲಿ ಹೇಳೋದಾದರೆ ರಿಪೀಟ್ ಮಾಡ್ತೇನೆ, ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ 1.5 ಕೋಟಿ ಜನಗಳ ದೈನಂದಿನ ಜೀವನ ಸುಧಾರಣೆ ಆಗಬೇಕು. ಕಂದಾಯ ಇಲಾಖೆಯಲ್ಲಿ ಒಳ್ಳೆ ಹೆಸರು ಮಾಡಿದ್ದ ಕೃಷ್ಣ ಭೈರೇಗೌಡ ಇಂದು ಬೆಂಗಳೂರಿನ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಮೊದಲ ದಿನವೇ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದು ಇನ್ನಾದರೂ ಬೆಂಗಳೂರಿನ ರಸ್ತೆಗಳಲ್ಲಿರೋ ಗುಂಡಿಗಳು ಮಾಯವಾಗಬೇಕಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.